ಬಾಗಲಕೋಟೆ ಕೂಡಲ ಸಂಗಮದಲ್ಲಿರುವ ಪಂಚಮಶಾಲಿ ಪೀಠದ ಗಲಾಟೆ ಇನ್ನೊಂದಷ್ಟು ಆದಂಗಿದೆ. ವಿಜಯಾನಂದ ಕಾಶಪ್ಪನವರು ಪಂಚಮಶಾಲಿ ಪೀಠದ ಮಧ್ಯೆ ಹೋರಾಟ ಇಬ್ಬರದ್ದು ನಡೆದಿತ್ತು. ಆಗ ಕೈ ಎತ್ತಿಕೊಂಡು ದೋಸುತ್ತಿ ಅಂತ ಓಡಾಡಿದ್ರು. ಈಗ ಬಡದಾಡೋಣ ಅಂದ್ಕೊಂಡು ಇಬ್ಬರು ಬಡದಾಡ್ಕತ್ತಿದ್ದಾರೆ. ಭಾಳ ಸರಳ. ಬೀಗ ಹಾಕ್ಕೊಂಡಿದ್ರು, ಯಾರ ಮೇಲೆ ಕೇಸ್ ಮಾಡ್ಕೊಂಡಿದ್ರು. ಇವತ್ತೆಲ್ಲ ಆದಮೇಲೆ ಅದೇನೋ ಕರೆದ್ರಂತೆ, ಯಾರೋ ಈಗ ಹೋಗ್ತಾರಂತೆ, ಬಾಗಿಲು ತೆಗಿತಾರಂತೆ, ಡ್ಯಾಶು. ತಕ್ಷಣ ಬಿ ಜೆ ಪಿಯವರು ನೋಡಿ, ಅವ್ರಿಗೆ ತುಂಬ ಭಯ ಇದೆ, ಅವ್ರಿಗೆ ಜೀವ ಭಯ ಎಲ್ಲ ಇದೆ. ಬೇಕಾದ್ರೆ ನಾವು ಬೇರೆ ಕಡೆ ಸ್ಟಾಕಾಮಠ ಕಟ್ಟೋಣ ಅಂತ ಬಿ ಜೆ ಪಿಯವರು ಒಳ ಪ್ರವೇಶವನ್ನು ಮಾಡಿದ್ರು. ಸಂತೋಷ. ಈಗ ಅಧ್ಯಕ್ಷರು ಕಾಶಪ್ಪನವ್ರು ಕುಂದ್ರಿಸ್ತೀನಿ. ಡ್ಯೂಟಿ ಮುಗಿಸಿ ಬೀಗ ಹಾಕೊಂಡು ಹೋಗಿದ್ದೀನಿ. ಬೀಗ ಹಾಕೊಂಡು ರಾತ್ರಿ ಬಂದರು ಮಲ್ಲನಗೌಡ್ರನವರು. ಬೀಗ ಕೊಡಲೇಬೇಕಂತಂದ್ರು. ಕೊಡಲಿಲ್ಲ, ನನಗೆ ಭಯ ಬಂತು. ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಿಬ್ಬಂದಿಯವರಿಗೆ ತೀಸಿದ. ಸಿಬ್ಬಂದಿಯವರು ಬಂದರು. ಪೀಠದ ಅಧ್ಯಕ್ಷರಿಗೆ ಹೇಳಿದೆ, ಸರ್ ಹಿಂಗೆ ಬಂದಿದ್ದು ರಾತ್ರಿ. ಇಬ್ಬರು ಗುರು ಶಿಷ್ಯರು, ಸಣ್ಣ ಪುಟ್ಟಕ್ಕೇನೆ ಭಿನ್ನಪ್ಪ ಬಂದರು. ಎಲ್ಲರ ಜೊತೆ ಸಮಾಚಾರ ಇತ್ತು. ಅವರವ್ರ ದೃಷ್ಟಿಕೋನದಲ್ಲಿ ನಮ್ಮ ಬಗ್ಗೆ ತಪ್ಪು ಅದನ್ನ ಮುಕ್ತವಾಗಿ ಬಂದು ಬಗೆಹರಿಸಿ ಮುಗಿದು ನಮ್ಮಲ್ಲಿ ಯಾವುದೇ ರೀತಿ ಭಿನ್ನಪ್ಪ. ಇವರ ಹೇಳಿಕೆಗಳು ಮಾತು ಕೇಳಿ ಭಿನ್ನ. ಈ 2A ರಿಸರ್ವೇಶನ್ ಪ್ರಮುಖ ಹೋರಾಟಗಾರ ಆ ಪೀಠಕ್ಕೆ ಕೀಲಿ ಹಾಕಿಸಿ ಸ್ವಾಮೀಜಿಯವರು ಒಳಗೆ ಹೋಗದಂಗ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಕೇವಲ 24 ಗಂಟೆಗಳ ಒಳಗಾಗಿ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನು ಕೊಡಿಸ್ತೇವೆ ಅಂತ ಹೇಳಿದ್ದು ಸರ್ಕಾರ ಬದಲಾದ ಮೇಲೆ ಕೆಲವು ಕಾಂಗ್ರೆಸ್ ಅಲ್ಲ, ರಾಹುಲ್ ಗಾಂಧಿ ಪೂರ್ವಜರು ಬಂದರೂ ಆಗಲ್ಲ. ಅವತ್ತು ಹೇಳಿದ್ರೆ ಕೇಳಲಿಲ್ಲ ಈ ಸ್ವಾಮೀಜಿ ಅವರು. ಅವತ್ತು ಸ್ವಾಮೀಜಿ ಅವತ್ತಿನ ಜನಾಭಿಪ್ರಾಯದ ಪ್ರಕಾರದಲ್ಲಿ ಕಾಂಗ್ರೆಸ್ನವ್ರನ್ನ ಜೊತೆಯಲ್ಲಿ ಕಟ್ಕೊಂಡೇ ಮಾಡಿದ್ರು ಹೋರಾಟ. ಅದರಲ್ಲಿ ಏನು ಅನುಮಾನ ಇಲ್ಲ, ಭಾಳ ದೊಡ್ಡದಾಗಿ. ಅದರ ಲಾಭವನ್ನು ಅವತ್ತು ಕಾಂಗ್ರೆಸ್ನವರು ಪಡ್ಕೊಂಡ್ರು. ದಟ್ ಡೇ ಕಾಂಗ್ರೆಸ್ ಪೊಲಿಟಿಕಲ್ ಸ್ಟ್ರಾಟಜಿ ವಾಸ್ ಟು ಡಿವೈಡ್ ದ ಲಿಂಗಾಯತ್ ವೋಟ್ ಆ್ಯಂಡ್ ಡಿವೈಡ್ ಮಾಡಿಸಿಸ್ಕೊಂಡ್ರು ಅವರು. ದಟ್ಸ್ ದರ್ ಸ್ಟ್ರಾಟಜಿ. ಅದನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ಬಿ ಜೆ ಪಿಯವರು ಮಖಾಡೆ ಸೋತರು. ಓಕೆ, ಅದಕ್ಕೆ ಪೂರಕವಾಗಿ ಯತ್ನಾಳ್ ಅಂತವರು ಅಥವಾ ಇನ್ನು ಉಳಿದಂಥವ್ರು ಸಪೋರ್ಟ್ ಮಾಡ್ದಂಗೆ ತೋರಿಸಿ ನಾವು ದೊಡ್ಡವ್ರು ಆಗ್ತೀವಿ ಅಂತ ಹೋದ್ರು. ಅದು ಆಗಲಿಲ್ಲ, ಇದೂ ಆಗಲಿಲ್ಲ. ಸೊ ಫೈನಲಿ ಅದು ಅಲ್ಲಿಗೆ ಎಂಡ್ ಆಯ್ತು. ಈಗೇನಾಗಿದೆ, ಯಾರು ಅದರ ಲಾಭವನ್ನು ಪಡಿಬೇಕಿತ್ತು ಅವ್ರು ಪಡೆದಾಯಿತು. ಈಗ ಅವ್ರಿಗೆ ಅದು ಬೇಕಿಲ್ಲ. ಹಾಗಾಗಿ ಅವ್ರಿಗೆ ಅದನ್ನು ಕತ್ತರಿಸಕ್ಕೆ ಹೋಗ್ತಾರೆ. ಬಟ್ ಇನ್ನೊಂದು ಗುಂಪಿಗೆ ಎತ್ಕಟ್ಟಿದೆ, ದಟ್ ಈಸ್ ಬಿ ಜೆ ಪಿ. ಈಗ ಇವ್ರಿಗೆ ಸ್ಟಾರ್ಟ್ ಆಗಿದೆ. ಅವರದ್ದು ಸ್ಟಾರ್ಟ್ ಆಗಿ ಮುಗೀತು, ಈಗ ಇವ್ರದ್ದು ಸ್ಟಾರ್ಟ್ ಆಗಿದೆ. ಮಧ್ಯದಲ್ಲಿ ಯಾವುದೂ ಇಲ್ಲದೆ ಎಲ್ಲವನ್ನ ಕಳೆದುಕೊಂಡಿರೋದು ಸಮುದಾಯ ಮೀಸಲಾತಿ ಇಲ್ಲದೆ. ಅವತ್ತೂ ಹೇಳಿದ್ದೆ, ಇವತ್ತೂ ಹೇಳ್ತೀನಿ, ಇಟ್ ಇಸ್ ನಾಟ್ ಈಸಿ. ಅದು ಸುಲಭ ಅಲ್ಲ ಅದು ಅಂತ. ಸಿ, ಇಟ್ ಇಸ್ ಸ್ಟಾರ್ಟೆಡ್ ಆಸ್ ಎ ಪೊಲಿಟಿಕಲ್ ಫೈಟ್. ನನ್ನ ಪ್ರಕಾರ ಈಗ ಪೊಲಿಟಿಕಲಿನೇ ಮುಂದುವರಿತಾ ಇದೆ. ನನ್ನ ಪ್ರಕಾರ ಪೊಲಿಟಿಕಲಿನೇ ಅದು ಜೀವಂತವಾಗಿ ಇರುತ್ತೆ. ಎಸ್, 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ.